ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಲಾಂಗ್ ವಿಡಿಯೋದಲ್ಲಿ ನಾವು 2 ಟಾಪಿಕ್ ಒಂದಿಗೆ ಬರ್ತಾ ಇದ್ದೀವಿ. 2 ಟಾಪಿಕ್ ಏನಂದರೆ, ಒಂದು ಟಾಪಿಕಲ್ಲಿ ನಾವು ಬ್ಯಾನರ್ ಹೇಗೆ ಹಾಕುವಂಥದ್ದು ಹೇಳ್ಕೊಡ್ತೀವಿ, ಇನ್ನೊಂದು ಟಾಪಿಕಲ್ಲಿ ಟ್ಯಾಗ್ಸನ್ನು ಹೇಗೆ ಹಾಕುವಂಥದ್ದು ಅಂತ ಹೇಳ್ಕೊಡ್ತೀವಿ. ಸೊ 2 ಟಾಪಿಕನ್ನು ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ಯಾಕಂದರೆ ಒಂದೊಂದು ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ. ನಮ್ಮ ಚಾನಲ್ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಮರಿಬೇಡಿ. ನಾನು ನೋಟಿಫಿಕೇಷನ್ ನಿಮಗೆ ಬರಲಿ ಫಸ್ಟ್ ವೀಡಿಯೋದು ಅಂತ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಮೊಬೈಲ್ ಸ್ಕ್ರೀನ್ ಕಾಣ್ತಾ ಇದೆ ನೀವು. ಮೊಬೈಲ್ ಸ್ಕ್ರೀನಲ್ಲಿ ನಾವೀಗ ಮೊದಲು ಬ್ಯಾನರ್ ಹಾಕೋಕ್ಕೆ ChatGPTಗೆ ಹೋಗಬೇಕು. ಫಸ್ಟ್ ಬ್ಯಾನರ್ ಟಾಪಿಕ್. ಸೊ ChatGPT ಅಪ್ಲಿಕೇಶನ್ಗೆ ಹೋಗಬೇಕು. ChatGPT ಅಪ್ಲಿಕೇಶನ್ಗೆ ಹೋಗಬೇಕು. ಹೋದ್ಮೇಲೆ ಸೊ ನೀವಿಲ್ಲಿ ನಿಮ್ಮದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. ನಿಮ್ಮದು ಕೂಡ ಏನಾದರೂ ಒಂದು ಫೋಟೋ ಇರುತ್ತಲ್ವ, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಒಂದು ಫೋಟೋ ತೆಕ್ಕೊಂಡಿದ್ದೀನಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಸೆಲೆಕ್ಟ್ ಮಾಡಿಕೊಂಡೆ, ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡೆ ನಾನು ಫೋಟೋನ. ಸೆಲೆಕ್ಟ್ ಮಾಡಿದ ಮೇಲೆ ಸೊ ಇಲ್ಲಿ ವಾಯ್ಸ್ ಅಲೌಡ್ ಇಲ್ಲ, ಅಂದರೆ ನಾನು ರೆಕಾರ್ಡ್ ಮಾಡಬೇಕಾದ್ರೆ ವಾಯ್ಸ್ ಅಲೌಡ್, ಟೈಪಿಂಗೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ನಾನು ಟೈಪ್ ಮಾಡ್ತಿದ್ದೆ, ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಕಾಣಿಸ್ತಿದೆ ಅಲ್ವಾ ನಿಮಗೆ. ಆ್ಯಡ್ ದಿಸ್ ಫೋಟೋ ಹೀಗೆ ಬರಿಬೇಕು ನೋಡಿ, ಇದನ್ನು ಬರಿಬೇಕು. ಆ್ಯಡ್ ದಿಸ್ ಫೋಟೋ ಟು, ಇಲ್ಲಿ ಥಂಬ್ನೇಲ್ ಬರೀತಿದ್ರಲ್ಲ, ಬ್ಯಾನರ್ ಅಂತ ಬರೀರಿ. ಬ್ಯಾನರ್ ಅಂತ ಬರೆದ ಮೇಲೆ ನಾನು ಸ್ವಲ್ಪ ಕನ್ನಡದಲ್ಲಿ ಬಂತು ನೋಡಿ, ನಂದು ಬ್ಯಾನರ್ ಕನ್ನಡದಲ್ಲಿ ಬಂತು. ನಂದು ಏನಂದರೆ ನಾನು ದೇಶ ಕನ್ನಡ ಕೀಬೋರ್ಡ್ ಯೂಸ್ ಮಾಡ್ತಾಯಿದ್ದೀನಿ ಟೈಪಿಂಗಿಗೆ, ಅದಕ್ಕೋಸ್ಕರ ಕನ್ನಡದಲ್ಲಿ ಬರುತ್ತೆ. ನಿಮ್ಮದು ಇಂಗ್ಲೀಷಲ್ಲೇ ಬೇಕಂದ್ರೆ ಇಂಗ್ಲೀಷಲ್ಲೇ ಮಾಡ್ಕೊಳ್ಳಿ ಅಲ್ಲಿ. ಸೊ ಬ್ಯಾನರ್ ಅಂತ ಬರೆದೆ. ಓಕೆ, ಆ್ಯಡ್ ದಿಸ್ ಫೋಟೋ ಟು ಬ್ಯಾನರ್. ಆ್ಯಂಡ್ ಈಗ ನೆಕ್ಸ್ಟ್ ನಮಗೇನು ಬರೀಬೇಕು, ಮೇಯ್ನ್ ಟಾಪಿಕ್. ಇದನ್ನು ಬರ್ಕೊಳ್ಳಿ, ಇಲ್ಲದ ಕಾಪಿ ಮಾಡ್ಕೊಳ್ಳಿ, ಯಾಕಂದರೆ ಬೇಕಾಗತ್ತಿಲ್ಲ. ಡಿಸ್ಕ್ರಿಪ್ಷನ್ ನಾನು ಹಾಕಿರ್ತೀನಿ, ಇದರದ್ದು ಒಂದು ಈ ವರ್ಡನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೀವು ಕಾಪಿ ಮಾಡ್ಕೊಂಡು ಬರ್ಕೊಳ್ಬೋದು. ಸೊ ಆದರೆ ನಿಮ್ಮ ಒಂದು ಟಾಪಿಕ್ ಮಾತ್ರ ನೀವೇ ಬರಬೇಕಾಗತ್ತೆ, ನನ್ನ ಟಾಪಿಕ್ಕೆ ಕಾಪಿ ಮಾಡ್ಕೊಂಡು ಬರಿಬೇಡಿ. ಸೊ ನೋಡಿ, ಆ್ಯಂಡ್ ರೈಟ್ ಟೆಕ್ಸ್ಟ್, TXT ಟೆಕ್ಸ್ಟ್ ಅಂದರೆ ಅದರಲ್ಲಿ ಬರೀಲಿಕ್ಕಿದೆ ಬ್ಯಾನರಲ್ಲಿ, ಟೆಕ್ಸ್ಟ್ ಅಬೌಟ್ ನೋಡಿ, ಟೆಕ್ಸ್ಟ್ ಅಬೌಟ್. ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ವೀಡಿಯೋ ಮಾಡ್ತಾಯಿದ್ದೀನಲ್ವ, ನಾನೀಗ ಬ್ಯಾನರ್ ಬಗ್ಗೆ ಮಾಡ್ತಾಯಿದ್ದೀನಿ ನೋಡಿ. ಸೊ ನಾನು ಬರಿತೀನಿ ಇಲ್ಲಿ ಟೆಕ್ಸ್ಟ್ ಅಬೌಟ್. ನಾನೀಗ ಬರೀತಿರೋಂಥದ್ದು ಹೌ ಟು ಕ್ರಿಯೇಟ್ ಅಂತ ಬರೀತಿದ್ದೀನಿ. ಓಕೆ, ಇಲ್ಲಿ ನೋಡಿ, ಹೌ ಟು ಕ್ರಿಯೇಟ್ ಬ್ಯಾನರ್. ಓಕೆ ನೋಡಿ, ಇಲ್ಲಿ ನೋಡಿ, ಬ್ಯಾನರ್ ಆ್ಯಂಡ್ ಟ್ಯಾಗ್ಸ್. ಸೊ ಟ್ಯಾಗ್ಸ್ ಕೂಡ ಇದು ನನ್ನ ಟಾಪಿಕ್, ನನ್ನ ವೀಡಿಯೋ ಟಾಪಿಕ್ ಬರಿತಾ ಇದ್ದೀನಿ. ಆಮೇಲೆ ನಾನು ಈಗ ಆ್ಯಡ್ ಇದು ಬೇಡ ಇಮೋಜಿ, ಆ್ಯಡ್ PNG ಅಂತ ಬರಿಬೇಕು. PNG ಕ್ಯಾಪಿಟಲ್ ಲೆಟ್ರಲ್ಲಿ ಬರಿಬೇಕು, PNG ಅಂತ. ಓಕೆ, PNG ಅಂತ ಬರೆದ ಮೇಲೆ ಇನ್ನು ನಾವು ಇದನ್ನು ಬರಿಬೇಕು. ಯಾವ ಲ್ಯಾಂಗ್ವೇಜಲ್ಲಿ ಬರಿತೀರಾ, ಆ್ಯಂಡ್ write this text in, ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳ್ತೀನಿ. ನೋಡಿಲಿ, ಇಂಗ್ಲೀಷ್ ಲ್ಯಾಂಗ್ವೇಜ್, ನನಗೆ ಟೆಕ್ಸ್ಟ್ ಇಂಗ್ಲೀಷಲ್ಲಿ ಬೇಕು. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್. ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕು, ಕನ್ನಡದಲ್ಲಿ ಹೇಳಿದ್ರೆ ಅದೇ ಬರೆದು ಕೊಡುತ್ತೆ. ಸೊ ಆಮೇಲೆ ನೀವೇನು ಮಾಡಬೇಕಂದ್ರೆ, ಈಗ ಲ್ಯಾಂಗ್ವೇಜ್ ತನಕ ಆಯ್ತಲ್ವಾ, ಇನ್ನು ನೀವೇನು ಮಾಡಬೇಕಂದ್ರೆ ಅಲ್ಲಿ ಬರಿಬೇಕು ಆ್ಯಡ್ ಒಂದು ನಿಮಿಷ ಸ್ವಲ್ಪ ತಪ್ಪಿತ್ತು, ಸಾರಿ. ಆ್ಯಡ್ ಎ ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡ್, ಅದು ಬರೀಲೇಬೇಕು. ಅದು ನಿಮ್ಮ ಬ್ಯಾನರ್ ಚೆಂದ ಕಾಣೋಕ್ಕಂತ ಬರಿಬೇಕು. ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡ್ ಇನ್ ಮೈ ಬ್ಯಾನರ್ ಅಂತ ಬರೆದ್ರೆ ಸಾಕು. ಇನ್ ಮೈ ಬ್ಯಾನರ್ ಅಂತ ಬರೀರಿ. ಸೊ ಇಷ್ಟನ್ನು ಬರೆದ್ಬಿಟ್ಟು ಇಲ್ಲಿ ಏರೋ ಆಪ್ಷನ್ ಇದೆ, ಸೆಂಡ್ ಅಂತ ಕೊಡಿ. ಸೊ ನಾನೀಗ ಫಸ್ಟ್ ಏನು ಮಾಡ್ತೀನಿ, ಬ್ಯಾನರ್ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಆಮೇಲೆ ಎರಡನೇದು ನಾನು ಇದರಲ್ಲೇ ಹೇಳ್ಕೊಡ್ತೀನಿ, ಟೈಟಲ್ ಹೇಗೆ ಮಾಡುವಂಥದ್ದು. ನೋಡಿ, ಇಲ್ಲಿ ಕ್ರಿಯೇಟಿಂಗ್ ಇಮೇಜ್ ಆಗ್ತಾಯಿದೆ, ಒಂದು 2 ನಿಮಿಷ ಕಾಯಬೇಕು ನಾವು. ಸೊ ಇಲ್ಲಿ ನೋಡ್ಬೋದು ನೀವು. ಇದನ್ನು ನೀವು ಸ್ಕ್ರೀನ್ಶಾಟ್ ತೆಕ್ಕೊಳ್ತೀರಾ, ಸ್ಕ್ರೀನ್ಶಾಟ್ ತೆಗೀರಿ.
ವೀಡಿಯೋದಲ್ಲಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಬೋದು, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದನ್ನು ಹಾಕಿರ್ತೀನಿ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ, ಅಲ್ಲೇ ನಾನು ಹಾಕ್ತೀನಿ, ಅದನ್ನು ನೀವು ನೋಡ್ಕೊಂಡು ಬರೀಕೊಳ್ಬೋದು. ಓಕೆ, ಕಾಪಿ ಮಾಡ್ಕೊಳ್ಬೋದು. ತುಂಬ ಜನರಿಗೆ ಕಷ್ಟ ಆಗುತ್ತಲ್ಲ. ಸೊ ಏನು ಮಾಡಿದೆ ಗಾಯ್ಸ್, ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಕಾಪಿ ಮಾಡಿ ಹಾಕ್ತೀನಿ ಅಂದರೆ ನೀವು ನಿಮ್ಮ ಟೆಕ್ಸ್ಟನ್ನು ಚೇಂಜ್ ಮಾಡ್ಕೊಳ್ಳಿ, ಅದು ನೆನಪಿಟ್ಕೊಳ್ಳಿ. ಟೆಕ್ಸ್ಟನ್ನು ನೀವು ಚೇಂಜ್ ಮಾಡ್ಕೊಳ್ಳಿ, ಹಾಗೆ ಲ್ಯಾಂಗ್ವೇಜ್ ಯಾವುದರಲ್ಲಿ ಬರಬೇಕು ಅಂತ ನೀವು ಚೇಂಜ್ ಮಾಡ್ಕೊಳ್ಳಿ. ಸೊ ಟೆಕ್ಸ್ಟ್ ಕೂಡ ನೋಡಿ, ಇಲ್ಲೊಂದು ಕ್ರಿಯೇಟ್ ಆಯಿತು ಬ್ಯಾನರ್. ಈ ಥರ ಕ್ರಿಯೇಟ್ ಮಾಡೋಕ್ಕೆ ನೀವು ತಮ್ಮೇಲೆ ಹೇಳ್ಬಾರ್ದು, ಅಲ್ಲಿ ಬ್ಯಾನರ್ ಹೇಳಿದ್ರೆ ಇಲ್ಲಿ ಕ್ರಿಯೇಟ್ ಆಗಿ ಬರುತ್ತೆ. ನೋಡಿ ಇಲ್ಲಿ ಹೌ ಟು ಕ್ರಿಯೇಟ್ ಬ್ಯಾನರ್ ಸ್ಟೆಪ್ ಬೈ ಸ್ಟೆಪ್ ಅಂತ ಬರ್ತಾ ಇದೆ ನೋಡಿ. ಸೊ ನಾನಿಲ್ಲಿ ಏನು ಹಾಕಿದ್ದೀನಿ, ಈಗ ಬ್ಯಾನರ್ ಹಾಕಿದ್ದೀನಲ್ವಾ, ಇಲ್ಲಿ ಬ್ಯಾನರ್ ಜೊತೆಗೆ ನಂದು ಈಗ ಇದ್ರ ಟ್ಯಾಗ್ಸ್ ಕೂಡ ಅದರೊಟ್ಟಿಗೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ದೀನಿ. ಸೊ ನಾನು ನೋಡಿ, ಇದನ್ನು ನೀವು ಪೋಸ್ಟ್ ಮಾಡಬೇಕು ಯಾವುದರಲ್ಲಿ, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಬ್ಯಾನರನ್ನು ಪೋಸ್ಟ್ ಮಾಡ್ಕೋಬೇಕು. ಸೊ ನಾನಿಲ್ಲೀಗ ಡೌನ್ಲೋಡ್ ಆಪ್ಷನ್ ಇದೆ, ನಾನು ಡೌನ್ಲೋಡಿಗೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ ನೋಡಿ. ಮೇಲ್ಗಡೆ ಆಪ್ಷನ್ ಇದೆ, ಆ್ಯರೋ ಆಪ್ಷನ್ನು, ಅದಕ್ಕೆ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿ ಸ್ಕ್ರೀನ್ಶಾಟ್ ತೆಕ್ಕೊಳ್ಬೋದು. ಈಗ ಸ್ಕ್ರೀನ್ಶಾಟ್ ತೆಗೆದ್ರೂ ಆಗುತ್ತೆ ನೋಡಿ. ನಾನು ಸ್ಕ್ರೀನ್ಶಾಟ್ ತೆಕ್ಕೊಂಡೆ, ನೀವು ಮೊಬೈಲ್ ಸ್ಕ್ರೀನ್ಶಾಟ್ ತಗೊಳ್ಬೋದು. ಸೊ ಈಗ ನಾವು ಬ್ಯಾನರ್ ಟಾಪಿಕನ್ನು ಆಯಿತು. ಪೋಸ್ಟಿಗೆ ಅಪ್ಲೋಡ್ ಮಾಡೋಕ್ಕೆ ಎಂತ ಇದೆ, ಪೋಸ್ಟ್ ಮಾಡೋಕ್ಕೆ ಬರುತ್ತಲ್ವ ಎಲ್ಲರಿಗೂ ಕೂಡ. ಸೊ ನಾವೀಗ ಟ್ಯಾಗ್ಸಿಗೆ ಹೋಗೋಣ. ಟ್ಯಾಗ್ಸ್ ಮಾಡೋಕ್ಕೆ ನಾನು ವೀಡಿಯೋದಲ್ಲಿ ಹೇಗೆ ಅಪ್ಲೋಡ್ ಮಾಡೋಕ್ಕೆ ಹೇಳ್ಕೊಟ್ಟಿದ್ನೋ ಹಾಗೆ ಮಾಡೋಣ. ಓಕೆ, ಫಸ್ಟಿಗೆ ನಾವು ಯೂಟ್ಯೂಬಿಗೆ ಹೋಗೋಣ. ಟ್ಯಾಗ್ಸಿಗೆ ಹೋಗೋಕ್ಕೆ ಫಸ್ಟ್ ಯೂಟ್ಯೂಬ್ಗೆ ಹೋಗಬೇಕು, ನೆನ್ಪಿಟ್ಕೊಳ್ಳಿ, ಇದು ಬೇಕೇ ಬೇಕು. ಆಮೇಲೆ ನಾವು ಪ್ಲಸ್ ಐಕಾನಿಗೆ ಕ್ಲಿಕ್ ಮಾಡಬೇಕು, ಇಲ್ಲಿ ಪ್ಲಸ್ ಐಕಾನ್ ಇರುತ್ತೆ. ಆಮೇಲೆ ಶಾರ್ಟ್ಸಿಗೆ ಹೋಗ್ತೀವಲ್ವಾ. ಸೊ ನಾವೀಗ ಇಲ್ಲಿ ನನ್ನ ಶಾರ್ಟ್ ಇದೆ, ನಂದು ಶಾರ್ಟ್ ವೀಡಿಯೋ ಇದೆ. ನಿಮ್ಮದು ಶಾರ್ಟ್ ವೀಡಿಯೋ ಇಲ್ಲ ಅಂದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂದಿಲ್ಲಿ ಶಾರ್ಟ್ ವೀಡಿಯೋನ ನಾನಿಲ್ಲಿ ಹಾಕಿದ್ದೀನಿ, ಒಂದು ನಿಮಿಷ ನೋಡಿ. ಓಕೆ, ನಂದಿಲ್ಲಿ ಶಾರ್ಟ್ ವೀಡಿಯೋ ಇದೆ ಅಲ್ವಾ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. ಸೊ ನಂದು ಸಾಂಗ್ ಇಲ್ಲ, ಯಾಕಂದ್ರೆ ನಾನು ಅವಾಗ ಶೂಟ್ ಮಾಡಿದ್ದೀನಿ. ಓಕೆ, ಸೊ ಈಗ ನಾನು ಆ್ಯಡ್ ಸೌಂಡನ್ನು ತಗೊಳ್ತೀನಿ. ಇಲ್ಲಿ ಆ್ಯಡ್ ಸೌಂಡ್ ಆಪ್ಷನ್ ಇರುತ್ತೆ, ಅಲ್ಲಿ ನಾನು ಯಾವ ಸಾಂಗನ್ನು ನಾನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನೋ ಅದನ್ನು ತಗೊಳ್ತೀನಿ. ಓಕೆ, ಸೊ ನಾನೀಗ ಈ ಸಾಂಗ್ ಹಂಗೆ ಬೇಕು. ಸೊ ನಾನು ಪ್ಲೇ ಮಾಡಿ ನೋಡಿ ತೋರಿಸ್ತೀನಿ ನಿಮಗೆ. ಸೊ ಈ ಸಾಂಗನ್ನು ನಾನು ಪ್ಲೇ ಮಾಡಿ ಆಯಿತು. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಏನಂದರೆ, ನೆಕ್ಸ್ಟ್ ನಿಮಗೆ ಇಲ್ಲಿ ಇದು ಆಪ್ಷನ್ ಬರುತ್ತೆ, ಯಾವುದು ಎಡಿಟಿಂಗ್ ಆಪ್ಷನ್ ಬರುತ್ತೆ, ಇದು ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಟೈಪ್ ಮಾಡಬೇಕು. ಏನಂದರೆ ನಾನು ಹೇಳ್ತೀನಿ ನೋಡಿ, ಅಲ್ಲಿ ನಿಮ್ಮ ಇಷ್ಟ ಟೈಪ್ ಮಾಡ್ತೀರಾ, ಯಾವುದು ಬೇಕಾದ್ರೆ ನೀವು ಟೈಪ್ ಮಾಡಿ. ನಾನು ನೋಡಿ ವೇಟ್ ಟಿಲ್ ಎಂಡ್ ಅಂತ ಟೈಪ್ ಮಾಡ್ತೀನಿ. ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬೋದು ನೋಡಿ. ನಾನು ಕೂಡ ಚೇಂಜ್ ಮಾಡ್ತೀನಿ, ಕಲರ್ ಚೇಂಜ್ ಮಾಡ್ತೀನಿ ನೋಡಿ. ನಾನೀಗ ವೈಟಿಗೆ ಹಾಕಿದ್ದೀನಿ. ಸೊ ನಾನೀಗ ಇಲ್ಲಿ ಇಮೋಜಿಗಳು ಹಾಕ್ತೀನಿ ನೋಡಿ. ಇಲ್ಲಿ ಇಮೋಜಿಗಳಿದೆ, ಹಾಗೆ ಇದು ಡನ್ ಇರುತ್ತೆ, ಇಮೋಜಿ ಹಾಕ್ತೀನಿ. ಸೊ ಇಲ್ಲಿ ವೇಟ್ ಟಿಲ್ ಎಂಡ್ ಅಂತ ಹಾಕ್ಬಿಟ್ಟು ಹಿಂಗೆ ಇಲ್ಲಿ ಇಟ್ಟುಬಿಡ್ತೀನಿ, ಹಿಂಗೆ ಹಾಕ್ಬಿಡ್ತೀನಿ. ಓಕೆ, ಇಲ್ಲಿ ಹಿಂಗೆ ಹಾಕ್ಬಿಡ್ತೀನಿ. ಆಮೇಲೆ ನಾವೇನು ಮಾಡಬೇಕಂದ್ರೆ, ಇಲ್ಲಿ ನಾವು ಎಡಿಟಿಂಗ್ ಆಪ್ಷನ್ ಸಿಗುತ್ತೆ, ಸೆಕೆಂಡ್ ಆಪ್ಷನ್ ಇರುತ್ತೆ, ಇದು ಎರಡನೇ ಆಪ್ಷನ್ನು. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನನಗೆ ಇಲ್ಲಿ ಫೇಸ್ ಸ್ವಲ್ಪ ಚೆನ್ನಾಗಿ ಬೇಕಂದರೆ ಫೇರ್ ಗ್ಲೋ ನಾನು ತಗೊಳ್ತೀನಿ. ಫೇರ್ ಗ್ಲೋ ನೋಡಿ, ಈಗ ನನ್ನ ಫೇಸ್ ಹಿಂಗೆ ಬರುತ್ತೆ ನೋಡಿ, ಟಿಕ್ ಮಾರ್ಕ್ ಕೊಡ್ತೀನಿ. ನೋಡಿ ಅಲ್ಲಿ ನನ್ನ ಫೇಸ್ ಹೇಗೆ ಬರ್ತದೆ ನೋಡಿ. ಸೊ ನಾವು ನೆಕ್ಸ್ಟಿಗೆ ಕ್ಲಿಕ್ ಮಾಡೋಣ. ಇಲ್ಲಿ ನಮ್ಮ ಟಾಪಿಕ್ ಆಯಿತು. ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ, ಹೌದಾ. ಈ ಥರ ಇಂಟರ್ಫೇಸ್ ಬಂದಮೇಲೆ ನಾನಿಲ್ಲಿ ಅನ್ಲಿಸ್ಟೆಡ್ ಮಾಡ್ಕೊಳ್ತೀನಿ. ಪ್ರೈವೇಟ್ ಇತ್ತು, ನಾನು ವಿಸಿಬಿಲಿಟಿ ಅನ್ಲಿಸ್ಟೆಡ್ ಮಾಡ್ಕೊಳ್ತೀನಿ. ಆಮೇಲೆ ನಂದು ಇಲ್ಲಿ ನಾನು ಕ್ಯಾಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಲ್ವ. ಕ್ಯಾಪ್ಷನ್ ಏನು ಮಾಡಬೇಕು, ನಾನು ಹೋಗಿಬಿಡ್ತೀನಿ, ಯಾವ ಸಾಂಗು ನಂದು ನೆನಪಿದೆ ನನಗೆ. ಓಕೆ, ನಾನು ಇದಕ್ಕೆ ಹೋಗ್ತೀನಿ, ನಮ್ಮ ChatGPTಗೆ ಹೋಗ್ತೀನಿ, ಅಪ್ಲಿಕೇಶನ್ಗೆ. ಸೊ ಅಲ್ಲೇ ನಾವು ಕೆಲಸ ಮಾಡುವಂಥದ್ದು. ನೆಕ್ಸ್ಟು ಟ್ಯಾಗ್ಸ್ ಕೂಡ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ನಾನು. ನಿಮ್ಮ ಒಂದು ಓನ್ ಟ್ಯಾಗ್ಸ್ ಹಾಕಬೇಕು. ಸೊ ನಾನೀಗ ಬರೀತೀನಿ ನೋಡಿ, ಇಲ್ಲಿ ಯೂಮಿ ಟ್ರೆಂಡಿಂಗ್ ಟೈಟಲ್ ಫಾರ್ ಒಂದೇ ಒಂದು ನಿಮಿಷ ಒಂದು ಸ್ವಲ್ಪ ಇದು ಕಾಪಿ ಮಾಡ್ಕೊಳ್ಬೇಕಿತ್ತು. ನಾನು ಇಲ್ಲಿ ಬರಿತಾ ಕೂತ್ಕೊಂಡು ಟೈಮ್ ಆಗುತ್ತೆ, ರಪ್ಪ ಮಾಡ್ಕೊಳ್ಬೇಕು ಕೆಲಸ, ಟೈಮ್ ಕೂಡ ಹೋಗೋದಿಲ್ಲ. ಟ್ರೆಂಡಿಂಗ್ ಟೈಟಲ್ ಫಾರ್ Woody song and give me description, tags, hashtags, keywords. For that it should be come to title performation description.
ಸೊ ನಾನು ಕನ್ನಡದಲ್ಲಿ ಬರೆದು ನೋಡಿ ಗಾಯ್ಸ್, ಇದು ಬೇಕಾದ ನಿಮಗೆ. ನಾನು ನಿಮ್ಗೆ ಹೇಳ್ತೀನಿ ಇದು ಏನು ಓದಿ ಅಂತ ಹೇಳ್ತೀನಿ. ಯುಮಿಯಾ ಟ್ರೆಂಡಿಂಗ್ ಟೈಟಲ್, ನನಗೊಂದು ಟ್ರೆಂಡಿಂಗ್ ಟೈಟಲ್ ಕೊಡಿ, ಅದು ಉಡಿ ಸಾಂಗಿಗೆ ಇರಬೇಕು. ಹಾಗೆ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ಸಾಂಗಿಗೆ ಇರಬೇಕು, ಅದೇ ಡಿಸ್ಕ್ರಿಪ್ಷನ್ ಇರಬೇಕು, ಅದಕ್ಕೆ ಟ್ಯಾಗ್ಸ್ ಇರಬೇಕು, ಅದಕ್ಕೆ ಹ್ಯಾಶ್ ಟ್ಯಾಗ್ಸ್ ಎಲ್ಲ ಇರಬೇಕು ಎಂಬುದನ್ನು ನಾನು ಹೇಳಿದ್ದೀನಿ. ಕೀವರ್ಡ್ಸ್ ಕೂಡ ಹೇಳಿದ್ದೀನಿ. ಓಕೆ, ಇದನ್ನೆಲ್ಲ ಹೇಳಿದ್ದೀನಿ. ಸೊ ನಾನಿಲ್ಲಿ ಮಾತಾಡಿದೆಲ್ಲ ರೆಕಾರ್ಡ್ ಆಗ್ತಾ ಬಂತು. ಓಕೆ, ನಾನು ಇಷ್ಟ ಹೇಳಿದೆ. ಸೊ ನಾನು ವೇಸ್ಟ್ ಮಾಡ್ತೀನಿ. ಈಗ ನೋಡಿ ನಮ್ಮ ಟೈಟಲ್ ಬರುತ್ತೆ, ಟೈಟಲೆಲ್ಲ ಹಾಕ್ಕೊಳ್ಳಿ. ಸೊ ನಂದಿಲ್ಲಿ ಹಿಂದಿ ಹುಡಿ ಸಾಂಗ್ ಬಂತು, ಹುಡಿ ಸಾಂಗ್ ಬಂತು. ನಾನು ಟೈಟಲ್ ಸ್ವಲ್ಪ ಅಲ್ಲಿ ಹುಡಿ ಸಾಂಗ್ ಮಾಡ್ತೀನಿ. ಓಕೆ, ಹುಡಿ ಸಾಂಗ್ ಅಂತ ಮಾಡ್ಕೊಳ್ತೀನಿ. ಸ್ವಲ್ಪ ಟೈಟಲ್ ತಪ್ಪಿ ಹೋಗಿದೆ, ಅದಕ್ಕೋಸ್ಕರ ಹುಡಿ ಸಾಂಗ್ ಮಾಡ್ಕೊಳ್ತೀನಿ. ನನ್ನದು ಹುಡಿ ಸಾಂಗ್ ಅಂತ ತಪ್ಪಾಗಿ ಬಂದಿದೆ. ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದಲ್ಲ. ಸೊ ನಾನಿಲ್ಲಿ ಸ್ವಲ್ಪ ಸರಿಯಾಗಿ ಮಾಡ್ಕೊಳ್ತೀನಿ. ಹುಡಿ ಸಾಂಗ್ ಬಂದಿದೆ. ನಾನು ಹುಡಿ ಹಾಕಬೇಕಿತ್ತು, ಹುಡಿ ಆಗಿದೆ, ಅದಕ್ಕೋಸ್ಕರ. ಹುಡಿ ಸಾಂಗ್ ಅಂತ ಬಂತು. ಓಕೆ, ಹುಡಿ ಸಾಂಗ್ ಆದಮೇಲೆ ಈಗ ನಾನು ಏನು ಮಾಡ್ತೇನೆ, ಇದಕ್ಕೆ ಟೈಟಲ್ ಕಾಪಿ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ಸೆಲೆಕ್ಟ್ ಆಲ್ ಮಾಡ್ಕೊಂಡು ಈ ಟೈಟಲನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡಿಸ್ಕ್ರಿಪ್ಷನ್ನಿಗೆ ಬರ್ತೀನಿ, ಡಿಸ್ಕ್ರಿಪ್ಷನ್ಗೆ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ ಮೇಲೆ ಈಗ ನಾವು ಇನ್ನೂ ನಮಗೆ ಡಿಸ್ಕ್ರಿಪ್ಷನ್ ಬೇಕಾಗಿರುವಂಥದ್ದು ಇಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ಅದನ್ನು ಕೂಡ ನಾವು ಕಾಪಿ ಮಾಡಿಕೊಂಡು ಇಲ್ಲಿ ಕಾಪಿ ಬಟನ್ ಕ್ಲಿಕ್ ಮಾಡಿ ಹಾಗೆ ಬಂದುಬಿಟ್ಟು ಇಲ್ಲಿ ನಮ್ಮ ಡಿಸ್ಕ್ರಿಪ್ಷನನ್ನು ಹಾಕಬೇಕು. ಡಿಸ್ಕ್ರಿಪ್ಷನ್ ಹಾಕಿದ ಮೇಲೆ ವಾಪಸ್ ಹಿಂದೆ ಬರಬೇಕು. ಹಿಂದೆ ಬಂದಮೇಲೆ ನಿಮಗೆ ಟ್ಯಾಗ್ಸ್ ಸಿಗುತ್ತೆ, ಟ್ಯಾಗ್ಸ್ ಕೂಡ ಕಾಪಿ ಮಾಡ್ಕೊಳ್ಳಿ. ಎಲ್ಲ ಟ್ಯಾಗ್ಸನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಒಮ್ಮೆಲೆ ಕಾಪಿ ಮಾಡಿ ಹಾಗೆ ನಿಮ್ಮ ಇದಕ್ಕೆ ಬಂದುಬಿಟ್ಟು ಪೇಸ್ಟ್ ಮಾಡಿ. ಇದೆಲ್ಲ ಮೇನ್ ಆಫ್ ಆಲ್ ಗೈಸ್. ಇದನ್ನು ಯಾವ್ಯಾವುದು ಸಾಂಗಿಗೆ ಯಾವ್ದು ಟೈಟಲಲ್ಲಿ ಹಾಕಿದರೆ ಆಗಲ್ಲ, ಅದೇ ಸಾಂಗ್ ಸೇಮ್ ಟೈಟಲ್ ಇರಬೇಕಾಗುತ್ತೆ. ಕಾಪಿ ಕೊಟ್ಟು ಹ್ಯಾಶ್ ಟ್ಯಾಗ್ ಕೂಡ ತೊಗೊಂಡು ಬನ್ನಿ. ಓಕೆ, ಸೊ ನಾನು ಟ್ಯಾಗ್ಸ್ ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಅಂತ ನಾನು ಹೇಳ್ತೀನಿ. ಟ್ಯಾಗ್ಸ್, ಓಕೆ, ಟ್ಯಾಗ್ಸ್ ಇನ್ನೊಂದೀಗ ಟ್ಯಾಗ್ಸ್ ಇದೆ, ಅಲ್ಟರ್ನೇಟಿವ್ ಕಂಟೆಂಟ್ ಟ್ಯಾಗ್ಸ್ ಅಂತ. ಅದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಡೀಟೇಲ್ ಆಗಿ. ಓಕೆ, ಯಾಕಂದರೆ ನಮ್ಮ ಕೀವರ್ಡ್ಸ್ ತನಕ ಇಲ್ಲಿ ಲಾಸ್ಟು, ಇಲ್ಲಿ ಕೀವರ್ಡ್ಸ್ ತನಕ ಹಾಕಬೇಕಷ್ಟೆ. ಓಕೆ, ಇಲ್ಲಿ ನಮಗೆ ಕೀವರ್ಡ್ಸ್ ಬರೀ ಹಾಕೋಕ್ಕೆ ಅಷ್ಟೇ, ಮತ್ತೇನೂ ಇಲ್ಲ. ಆಮೇಲೆ ನೆಕ್ಸ್ಟು ಇಲ್ಲಿ ಕೊಲಾಬ್ರೇಷನ್ಸ್ ಆಪ್ಷನ್ ಇರುತ್ತೆ, ಇಲ್ಲಿ ಕಮೆಂಟ್ಸ್ ಆನ್ ಇದೆ. ನೆನಪಿದ್ರೆ ನಾನು ಡೌನ್ಲೋಡ್ ಮಾಡಿಲ್ಲ, ಈಗ ವೀಡಿಯೋನ ಹಾಕಬೇಕಷ್ಟೇ ಇದನ್ನು. ಸೊ ಈಗ AI ಯೂಸ್ ಟ್ಯಾಗ್ಸ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು AI ಯೂಸನ್ನು ಆಫ್ ಮಾಡು. ಓಕೆ, ಇದನ್ನು ಆಫ್ ಮಾಡಿದ ಮೇಲೆ ಇಲ್ಲಿ ನಾನು ಟೈಟಲ್, ಈಗ ನಾನು ಅಲ್ಲಿನ ಟೈಟಲ್ ಇದು ಮಾಡ್ಕೊಳ್ತೀನಿ, ಟೈಟಲ್ ಕಾಪಿ ಮಾಡ್ಕೊಳ್ತೀನಿ. ಓಕೆ, ಕಾಪಿ ಮಾಡ್ಕೊಂಬಿಟ್ಟು ಈ ಟೈಟಲನ್ನು ತೆಗೆದು ಇಲ್ಲಿಗೆ ಇಲ್ಲಿಗ ನಾನು AI ಯೂಸ್ ಇರುತ್ತೆ, ಈ ಆಪ್ಷನ್ನಿಗೆ ಬಂದುಬಿಟ್ಟು ಆ್ಯಡ್ ಟ್ಯಾಗ್ಸಿಗೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕೆಳಗಡೆ ಟೈಪ್ ಮಾಡಬೇಕಾದ್ರೆ ಗ್ರೀನ್ ಕಲರ್ದು ಆ್ಯರೋ ಆಪ್ಷನ್ ಕಾಣಿಸುತ್ತೆ ನೋಡಿ, ಇಲ್ಲಿ ಗ್ರೀನ್ ಕಲರ್ದು ಆ್ಯರೋ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಟ್ಯಾಗ್ ಆಗಿದೆ. ಓಕೆ, ಸೊ ನಾನೀಗ ಬರಿತೀನಿ ಇದು ಟ್ರೆಂಡಿಂಗ್ ಅಂತ ಬರಿತೀನಿ. ಓಕೆ, ಟ್ಯಾಗ್ ಹಾಕಿದ್ದೀನಿ. ವೈರಲ್ ಅಂತ ಬರಿತೀನಿ. ವೈರಲ್ ಅಂತ ಬರೆದು ಟ್ಯಾಗ್ ಹಾಕಿದೆ. ಟ್ಯಾಗ್ ಹೇಗೆ ಹಾಕೋದಂದರೆ ಇಲ್ಲಿ ನಿಮಗೆ ಗ್ರೀನ್ ಕಲರ್ ಆಪ್ಷನ್ ಬರುತ್ತೆ. ನಿಮ್ಮ ಮೊಬೈಲ್ ಟೈಪ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಕೆಳಗಡೆಯಿಂದ ಲಾಸ್ಟ್ ರೈಟ್ ಸೈಡಲ್ಲಿ ಕೆಳಗಡೆ ಆಪ್ಷನ್ ಇದೆ, ರೈಟ್ ಸೈಡಲ್ಲಿ ಗ್ರೀನ್ ಆಪ್ಷನ್ ಇದೆ ನೋಡಿ, ಆ್ಯರೋದು, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಟ್ಯಾಗ್ ಆಗುತ್ತೆ ಅದು. ಓಕೆ, ಸೊ ನನಗೆ ಬರಿತೀನಿ ಹಿಂದಿ ಸಾಂಗ್ ಅಂತ ಬರಿತೀನಿ. ಓಕೆ, ಹಿಂದಿ ನಾವೇ ಬರಿಬೇಕಿದ್ರಲ್ಲಿ ಯಾವ ChatGPT ಎಲ್ಲ ತಗೊಳ್ಳಿಕ್ಕಿಲ್ಲ, ನಮ್ಮ ಅನಿಸಿಕೆ ಪ್ರಕಾರ ಬರಿಬೇಕು. ಹಿಂದಿ ಸಾಂಗ್ ಅಂತ ಬರೆದೆ. ಸೊ ನಾನೆಲ್ಲಿ ಬರ್ತೀನಿ ಈಗ ವೈರಲ್ ಸಾಂಗ್ ಅಂತ ಬರಿಬೋದು, ವೈರಲ್ ಡ್ಯಾನ್ಸ್ ಬರಿತೀನಿ ನಾನು, ವೈರಲ್ ಡ್ಯಾನ್ಸ್ ಅಂತ ಬರಿತೀನಿ. ಓಕೆ, ಡ್ಯಾನ್ಸ್ ಅಂತ ಬರೆದೆ, ಟ್ಯಾಗ್ ಮಾಡಿದೆ, ಆಯ್ತು ಸರ್, ನಂದು ಇಷ್ಟ ಆಯಿತು. ಸೊ ನಾನೀಗ ಈ ವಿಡಿಯೋನ ಅನ್ಲಿಸ್ಟೆಡ್ ಆಗಿದ್ದದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾಳೆ ವಿಡಿಯೋ ಬರುತ್ತೆ, ಎಲ್ಲ ನೋಡಿಬಿಟ್ಟು ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ಅಲ್ಲಿವರೆಗೂ ಬಾಯ್.